ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಮಿಂಚಿನ ವೇಗವನ್ನು ಕೊಟ್ಟಿದ್ದಾರೆ ತನಿಖೆಗೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಕಾದಿದೆಯಾ ಶಾಕ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ನೋಡಿ. ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ವೇಗವನ್ನು ಕೊಟ್ಟಿದ್ದಾರೆ. ಈ ಯೂಟ್ಯೂಬರ್ ವಿಡಿಯೋ ಸೃಷ್ಟಿ ಮಾಡಿದವರಿಗೆ ಕೂಡ ಈಗ ಭಯ ಶುರುವಾಗಿದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ ಪಾಲಿಗೆ ಕುಣಿಕೆಯಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬೇಗ ಎಕ್ಸ್ಕ್ಲೂಸಿವ್ ಇದು.